ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಿರಂತರ ಮಳೆಯಾಗಿದೆ. ಇದರಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪಶ್ಚಿಮ ಬಂಗಾಳ ನಗರದಾದ್ಯಂತ ಭಾರಿ ಮಳೆ ಆಗ್ತಾ ಇರೋದ್ರಿಂದಾಗಿ ಕೋಲ್ಕತ್ತಾದ ಕೆಲವು ಭಾಗಗಳಲ್ಲಿ ರಸ್ತೆಗಳೆಲ್ಲ ಜಲಾವೃತಗೊಂಡಿದ್ದಾವೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಬ್ಯಾಲಿಗಂಜ್ ಪ್ರದೇಶದಲ್ಲಿ ನೀರು ನಿಂತುಕೊಂಡಿದೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ನೋಡಿ, ಮಂಡಿವರೆಗೂ ಕೂಡ ನೀರು ತುಂಬಿಕೊಂಡಿದೆ. ಕಾರುಗಳೆಲ್ಲ ಯಾವ ರೀತಿ ಚಾಲನೆಯನ್ನು ಮಾಡ್ತಿದ್ದಾವೆ ಅನ್ನೋದನ್ನು ನೀವಿಲ್ಲಿ ಗಮನಿಸಬಹುದು. ಜನಜೀವನ ಬಹುತೇಕ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ನಿರಂತರವಾಗಿ ಮಳೆಯಾದ ಪರಿಣಾಮ ಆಗಿರುವಂತಹ ಅವಾಂತರ ಇದು. ಜನಜೀವನ ತತ್ತರಗೊಂಡಿದೆ. ಸಂಚಾರದಲ್ಲಿ ಅಸ್ತವ್ಯಸ್ತತೆ ಉಂಟಾಗಿದೆ. ಮನೆಗಳಿಗೆ ನೀರು ನುಗ್ಗಿದೆ. ಅಲ್ಲಲ್ಲೇ ಮರಗಳು ಧರಾಶಾಹಿಯಾಗಿದ್ದಾವೆ. ನಿರಂತರ ಮಳೆಯಿಂದ ಆಗ್ತಿರುವಂತಹ ಅವ್ಯವಸ್ಥೆ ಇದು. ಇನ್ನು ಅಲ್ಲಿನ ಸ್ಥಳೀಯ ಆಡಳಿತ, ನಗರ ಆಡಳಿತ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಂಡಿದೆ ಕಾದು ನೋಡಬೇಕಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಜನಸಾಮಾನ್ಯರು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈ ಉತ್ತರ ಭಾರತ ಅಂದಾಗ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಏನಾಗುತ್ತೆ, ದುರ್ಗೆಯ ಆರಾಧನೆ ಅನ್ನೋದು ಈ ಭಾಗದಲ್ಲಿ ಅತಿ ಹೆಚ್ಚು. ಹಾಗಾಗಿ ಈ ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ನವರಾತ್ರಿ ಹಬ್ಬ ಆಚರಣೆಗೂ ಕೂಡ ಈ ಮಳೆ ಅಡ್ಡಿಯನ್ನು ಉಂಟು ಮಾಡಿದೆ. ನೀವು ಈ ದೃಶ್ಯದಲ್ಲಿ ಗಮನಿಸ್ಬೋದು. ಒಂದು ಕಡೆ ದೇವಾಲಯಗಳಿಗೆ ಭೇಟಿ ಕೊಡ್ತಿರುವಂತಹ ಭಕ್ತಾದಿಗಳು ಇಂಥ ಮಳೆಯಲ್ಲೂ ಕೂಡ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಸ್ತೆಗಳೆಲ್ಲ ಸಂಪೂರ್ಣ ಜಲಾವೃತಗೊಂಡಿದೆ. ಇದರಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮತ್ತೊಂದು ಕಡೆ ನೀವೇನು ನೋಡ್ತಾ ಇದ್ದೀರಿ ದೃಶ್ಯ, ಇದು ಬ್ಯಾಲಿಗಂಜ್, ಅಲ್ಲಿ ಮರಗಳೆಲ್ಲ ಧರೆಗೆ ಉರುಳಿದೆ. ಇಂಥ ಅವ್ಯವಸ್ಥೆಯ ನಡುವೆ ಜನಸಾಮಾನ್ಯರು ಜೀವನ ನಡೆಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ.